ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಚೆನ್ನಾಗಿ ಒಂದು ಪತ್ರೊಡೆಯನ್ನು ಮಾಡೋದನ್ನು ಹೇಳ್ಕೊಡ್ತೇನೆ. ತುಂಬ ಚೆನ್ನಾಗಾಗತ್ತೆ, ನೋಡಿಕೊಂಡು ಎಲ್ಲರೂ ಕಲ್ತ್ಕೊಳ್ಳಿ. ಹಾಗೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿವತ್ತು ಪತ್ರೊಡೆಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೇನೆ, ಒಂದು 5 ಅವರ್ ನೆನೆಸಿಟ್ಟಿದ್ದೇನೆ. ಈಗ ಕ್ಲೀನ್ ಮಾಡ್ಕೊಂಡು ಬಂದಿದ್ದೇನೆ. ಇಲ್ಲಿ ಸಾಮಗ್ರಿಗಳು ಬೇಕಾಗತ್ತೆ, ತುಂಬ ಸಾಮಗ್ರಿಗಳು ಬೇಕಾಗತ್ತೆ. ಇಲ್ಲಿ ಒಂದು 1/4 ಚಮಚ, ಒಂದು ಮುಕ್ಕಾಲು ಚಮಚ ಆಗುವಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ. 2 ಚಮಚ ಆಗುವಷ್ಟು ಉದ್ದಿನಬೇಳೆ, ಹಾಗೆ ಚಿಕ್ಕ ಮೆಣಸಿನಕಾಯಿ ಅಂದರೆ ಗಾಂಧಾರಿ ಮೆಣಸು, ಹಾಗೆ ಇಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಮತ್ತು 2 ಸ್ಪೂನ್ ಆಗುವಷ್ಟು ಧನಿಯಾ, ಆಮೇಲೆ 1 ಸ್ಪೂನ್ ಆಗುವಷ್ಟು ಮೆಂತ್ಯ, 2 ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು, ಹಾಗೆ 1 ಗೋಲಿ ಗಾತ್ರದ ಹುಣಸೆ ಹಣ್ಣು, ಮತ್ತು ಇಲ್ಲಿ ಒಣಮೆಣಸಿನಕಾಯಿ. ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಇದಿಷ್ಟನ್ನು ಈಗ ನಾವು ಹುರ್ಕೋಬೇಕು, ಡ್ರೈ ಮಾಡ್ಕೋಬೇಕು. ಇದು ಮಳೆಗಾಲದಲ್ಲಿ ಒಂದು ಕೆಸುವಿನ ಎಲೆಯಿಂದ ಪತ್ರೊಡೆ ಮಾಡುವುದು ಹಳ್ಳಿ ಕಡೆ ಎಲ್ಲ ತುಂಬ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಪತ್ರೊಡೆ. ಈಗ ಇದೆಲ್ಲ ಡ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಡ್ರೈ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಇದೇ ಅಳತೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಒಂದು 3 ಲೋಟ ಆಗುವಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೇನೆ. ನಾವು ಯಾವಾಗಲೂ ಒಂದು ಸಲ ಮಳೆಗಾಲದಲ್ಲಿ ಮಾಡ್ತೀವಿ ಇದನ್ನು. ಹಾಗೆ ಇದ್ರ ಜೊತೆ ಕಡಲೆಬೇಳೆನೂ ಕೂಡ ಹಾಕ್ತಾ ಇದ್ದೇನೆ, ಎಲ್ಲ ಒಟ್ಟಿಗೆ ಡ್ರೈ ಆಗಲಿ. ರವೆಯಲ್ಲೂ ಕೂಡ ಮಾಡಬಹುದು, ದೊಡ್ಡ ರವೆಯಲ್ಲಿ ಕೂಡ ಮಾಡಬಹುದು, ಬಾಂಬೆ ರವೆಯಲ್ಲಿ. ಅದೇ ಅಕ್ಕಿಯಲ್ಲಿ ಮಾಡಿದಷ್ಟು ರುಚಿ ಬರಲ್ಲ, ಅಕ್ಕಿನೇ ಅಲ್ಲಿ ಮಾಡಿದ್ರೆ ತುಂಬ ರುಚಿ ಬರುತ್ತೆ. ಹಾಗೆ ಇಲ್ಲಿ ಧನಿಯಾವನ್ನು ಕೂಡ ಹಾಕ್ತಾ ಇದ್ದೇನೆ. ಎಲ್ಲವೂ ಫುಲ್ಲು ಡ್ರೈ ಆಗಬೇಕು. ಹಾಗೆ ಇಲ್ಲಿ ಸಾಸಿವೆ, ಒಂದೊಂದೇ ಸಾಮಗ್ರಿಗಳನ್ನು ಹಾಕೋತಾ ಬರಬೇಕು. ಜೀರಿಗೆ, ಚಿಕ್ಕ ಗಾಂಧಾರಿ ಮೆಣಸು, ಹಾಗೆ ಇಲ್ಲಿ ಒಣಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಚಿಕ್ಕ ಒಂದು ಇಂಗನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಇಲ್ಲಿ ಮೆಂತ್ಯವನ್ನು ಕೂಡ ಹಾಕ್ತಾ ಇದ್ದೇನೆ. ಹುಣಸೆಹಣ್ಣು ಹುರಿಯೋ ಅವಶ್ಯಕತೆ ಇಲ್ಲ, ಇದಿಷ್ಟು ಡ್ರೈ ಆಗಬೇಕು ಸರಿಯಾಗಿ. ಪರಿಮಳ ಬರ್ತಾ ಇದೆ ತುಂಬ ಚೆನ್ನಾಗಿ. ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಪತ್ರೊಡೆ. ಇಷ್ಟು ಡ್ರೈ ಆದರೆ ಸಾಕು. ಈಗ ಆಫ್ ಮಾಡೋಣ ಗ್ಯಾಸು. ಈಗ ನಾವಿಲ್ಲಿ ಗ್ರೈಂಡ್ ಮಾಡೋಣ. ಸ್ವಲ್ಪ ಅದು ತಣ್ಣಗಾಗಿ ಇಲ್ಲಿ ನಾನು ಅಕ್ಕಿ ಒಟ್ಟಿಗೆ ಹಾಕ್ತಾ ಇದ್ದೇನೆ ಈಗ ಗ್ರೈಂಡ್ ಮಾಡೋಕ್ಕೆ. ಈ ಹುಣಸೆಹಣ್ಣನ್ನು ಕೂಡ ಇದಕ್ಕೆ ಹಾಕ್ತೇನೆ. ಹಾಗೆ ಇಲ್ಲ ಸ್ವಲ್ಪ ಬೆಲ್ಲವನ್ನು ಸೇರಿಸ್ತೇನೆ. ಸೇರಿಸಿ ಈಗ ಗ್ರೈಂಡ್ ಮಾಡ್ತೇನೆ. ಅಕ್ಕಿಗೆ ಉಪ್ಪನ್ನು ಕೂಡ ಹಾಕ್ತೇನೆ ಗ್ರೈಂಡ್ ಮಾಡೋಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗತ್ತೆ.
ಈಗ ಇಲ್ಲಿ ಪೇಸ್ಟ್ ಮಾಡಿದ್ದಾಯಿತು. ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಒಂದೊಂದೇ ಎಲೆಯನ್ನು ತಗೊಂಡು ಹಿಂಭಾಗಕ್ಕೆ ಹಚ್ಕೋಬೇಕು. ಮುಂಭಾಗಕ್ಕಲ್ಲ, ಹಿಂದ್ಗಡೆ ಹಚ್ಕೋಬೇಕು. ಫುಲ್ ಕವರ್ ಆಗೋ ಥರ ಹಚ್ಕೋಬೇಕು. ಸ್ವಲ್ಪ ತೆಳ್ಳಗೆ ಹಚ್ಕೊಳ್ಳಿ. ಇದರ ಮೇಲೆ ಈಗ ಮತ್ತೊಂದು ಎಲೆಯನ್ನು ಇಟ್ಕೋಬೇಕು. ಫುಲ್ ಕವರ್ ಆಗೋ ಥರ ಮಾಡಬೇಕು ಇದಕ್ಕೆ. ಈಗ ಅದರ ಮೇಲ್ಗಡೆ ಮತ್ತೊಂದು ಎಲೆಯನ್ನು ಇಟ್ಕೋಬೇಕು. ಒಂದು 4 ಎಲೆ 5 ಎಲೆ ಸೇರಿಸ್ಕೋಬೋದು ನೀವು. ಈಗ ಇದನ್ನು ಚಿಕ್ಕದಾಗಿ ರೋಲ್ ಮಾಡ್ಕೋಬೇಕು. ಹೀಗೆ ಫುಲ್ ರೋಲ್ ಮಾಡ್ಕೋಬೇಕು. ಇಷ್ಟು ಮಾಡಿ ಇಡಬೇಕು. ಮತ್ತೆ ಎಲೆ ತಗೋಬೇಕು, ಮತ್ತೆ ಅದೇ ಥರ ಹಚ್ಕೋಬೇಕು. ತುಂಬ ರುಚಿಯಾಗುತ್ತೆ ಇದು. ಇದಕ್ಕೆ ಆಮೇಲೆ ಈರುಳ್ಳಿ ಫ್ರೈ ಮಾಡಿ ಒಗ್ಗರಣೆ ಹಾಕಿ ಇದನ್ನು ಹಾಕಿ ಡೀಪ್ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಾಗುತ್ತೆ. ಚಿಕ್ಕ ಎಲೆ ಆದರೂ ಪರವಾಗಿಲ್ಲ, ಅದರ ಮೇಲ್ಗಡೆ ಇಡ್ತಾ ಇದ್ದೀನಿ. ಈಗ ಇಲ್ಲಿ ಬೇಯಿಸೋಣ ಇಟ್ಟು ನೀರು ಹಾಕಿಟ್ಟಿದ್ದೇನೆ ಪಾತ್ರೆಗೆ. ಇದ್ರ ಮೇಲೆ ಒಂದು ಪ್ಲೇಟ್ ಇಟ್ಕೊತಾ ಇದ್ದೇನೆ. ಹಾಗೆ ಬೇಯಿಸೋಕಿಡಬೇಕು. ಈಗ ಕ್ಲೋಸ್ ಮಾಡೋಣ. ಈಗ ಇಲ್ಲಿ ಬಾಣಲೆ ಇಟ್ಟಿದ್ದೇನೆ ನಾನು. ಇಲ್ಲಿ ಚಿಕ್ಕದಾಗಿ ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೇನೆ. ಹೀಗೂ ಕೂಡ ಮಾಡ್ಕೋಬಹುದು, ನೀವು ಫ್ರೈ ಕೂಡ ಮಾಡ್ಕೋಬಹುದು, ತುಂಬ ಚೆನ್ನಾಗಾಗತ್ತೆ. ಈಗ ಇದಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ, ತುಂಬ ಚೆನ್ನಾಗಾಗತ್ತೆ. ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನಾವಿಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಪತ್ರೊಡೆಯನ್ನು, ಇದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತೇನೆ. ತುಂಬ ಚೆನ್ನಾಗಾಗತ್ತೆ ತಿನ್ನೋಕ್ಕೆ. ಒಂದು ಸಂಜೆ ಸ್ನ್ಯಾಕ್ಸ್ ಅಂತ ಹೇಳಬಹುದು. ಸ್ವಲ್ಪ ಫ್ರೈ ಆದರೆ ಸಾಕು ಈರುಳ್ಳಿ. ಈಗ ಹಾಕ್ತಾ ಇದ್ದೀನಿ ಇದನ್ನು.
ಖಾರ ಮಸಾಲೆ ಎಲ್ಲ ಹಾಕಿರ್ತೀವಲ್ವ, ತುಂಬಾ ರುಚಿಯಾಗಿರುತ್ತೆ. ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಲಿಂಬು ಬೇಕಾದರೆ ಹಾಕೋಬಹುದು. ಇದು ಕಾಡು ಕೆಸುವಿನ ಎಲೆ, ನೀವು ಬೇಕಾದರೆ ಮರಗೆಸುವಲ್ಲೂ ಕೂಡ ಮಾಡ್ಕೋಬಹುದು ಸಿಕ್ಕಿದ್ರೆ. ಪತ್ರೊಡೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್ ಆಲ್.